ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು. ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲಿ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕವಾಗುತ್ತದೆ. ಈ ನಿಟ್ಟಿನಲ್ಲಿ ಆಯೋಜಿಸಿದ ಸೈನ್ಸ್ ಎಕ್ಸ್ಪೋ ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಗೊಂಡು ಉತ್ತಮ ವೇದಿಕೆಯಾಗಿತ್ತು ಎಂದು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ವ್ಯವಸ್ಥಾಪಕ ಸ್ಕೂಲ್ ದೇವರಾಜ್ ತಿಳಿಸಿದರು. ಇವತ್ತು ಈ ದಿನ ನಮ್ಮ ಲಕ್ಷ್ಮೀ ವಿದ್ಯಾನ ಸಂಸ್ಥೆಯಿಂದ ಸೈನ್ಸ್ ಎಕ್ಸ್ಪೋ ಜೊತೆಗೆ ಏನು ಈ ದಿನ ನಮ್ಮ ಲಕ್ಷ್ಮೀ ವಿದ್ಯಾ ಸಂಸ್ಥೆಯಿಂದ ಸೈನ್ಸ್ ಎಕ್ಸ್ಪೋ ಜೊತೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಸಮ್ಮೇಳನ ಅಂತೇಳಿ ಕಾರ್ಯಕ್ರಮ ಹಚ್ಕೊಂಡು ಜೊತೆಯಲ್ಲಿ ಶಿವರಾತ್ರಿ ಲಾಸ್ಟ್ ವೀಕ್ ಆಗಿದ್ದರಿಂದ ಶಿವೋತ್ಸವನು ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಮಾಡಿದ್ವಿ. ಜೊತೆಯಲ್ಲಿ ಇವತ್ತು ತುಂಬ ಖುಷಿ ಆಯಿತು. ಇವತ್ತು ಏನಂದರೆ ಇವತ್ತು ವಿಜ್ಞಾನ ಎಷ್ಟು ಇಂಪಾರ್ಟೆಂಟೋ ಸಹಕಾರ ಸಂಘನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ರಾಜಕೀಯನೂ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ನಾವು ಏನು ಸಾಧನೆ ಮಾಡಿದಾಗ ಅದ್ರ ಉಳಿಸ್ಕೊಬೇಕಾದ್ರೆ ಒಂದು ರಾಜಕೀಯ ಶಕ್ತಿ ಬೇಕೇ ಬೇಕು. ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ಸಹಕಾರ ಸಂಘದಲ್ಲಿ ಏನು ಒಂದೇ ಲಾಸ್ಟ್ ವಾರ ನಡೆದಾಗ ಚಿಮ್ಮಲ್ ಎಲೆಕ್ಷನಲ್ಲಿ ಗೆದ್ದಂಥ ಮುನೇಪಣ್ಣವರು, ರಾಮಣ್ಣವರು ಮತ್ತು ನಮ್ಮ ಕೃಷ್ಣಣ್ಣ ನಮ್ಮ ಸ್ನೇಹಿತರು ಬಂದಿದ್ದು ನಮ್ಮ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿದ್ರು. ಭಾಳ ಖುಷಿಪಟ್ಟರು. ಸೈನ್ಸ್ ಎಕ್ಸ್ಪೋ ಇಷ್ಟೆಲ್ಲ ಚೆನ್ನಾಗಿದೆ. ಮಕ್ಕಳು ಹಳ್ಳಿಗಳಲ್ಲಿ ಎಷ್ಟು ಮಕ್ಕಳು LKG UKG ಮಕ್ಕಳು ಎಕ್ಸ್ಪ್ಲೈನ್ ಮಾಡಿದ್ದು ನೋಡಿ ಭಾಳ ಖುಷಿಪಟ್ಟರು. ಅಟ್ಲೀಸ್ಟ್ ಇಷ್ಟು ಮುಂದುವರೆದಿದ್ದಾರಂತ. ಜೊತೆಯಲ್ಲಿ ಯಾಕಂದ್ರೆ ಇವತ್ತು ಹಳ್ಳಿಗೆ ನಗರಿಗೆ ಭಾಳ ಡಿಫ್ರೆನ್ಸ್ ಕಡಿಮೆ ಇದೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳಿದೆ ನಾನಾಗಲೇ, ಇವತ್ತು ನಾವು ಸೈನ್ಸ್ ಈ ಕಾಲದಲ್ಲೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಇದಕ್ಕಿಂತ ಲಕ್ಷ ಪಟ್ಟು ಮುಂದಿತ್ತು. ಬಟ್ ಯುಗಗಳು ಕಳೆದಂಗೆಲ್ಲ ಸೈನ್ಸ್ ಮರ್ತೋಗಿ ಮತ್ತೆ ಹೊಸ ಥರ ಬರುತ್ತೆ. ಹಾಗಾಗಿ ಎಲ್ಲ ಕಾಲದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಜೀವನ ಮಾಡಬೇಕು, ಸೈನ್ಸು ಇಂಪಾರ್ಟೆಂಟ್. ಯಾಕಂದರೆ ನಾವು ಆಸ್ತಿ ಉಳಿಸ್ಕೊಬೇಕಾದ್ರೆ ನಮ್ಮ ದೇಶ ಉಳಿಸ್ಕೊಂಡು ಸೈನ್ಸ್ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಾಂದರೆ ಪಕ್ಕದ ದೇಶಗಳವ್ರು ಬಂದು ಯಾವ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮನ್ನು ಒಂದೇ ದೇಶ ನಾಶ ಮಾಡ್ತಾರೆ. ಬಟ್ ಆದರೂ ನಮ್ಮ ದೇಶಕ್ಕೆ ದೈವ ಶಕ್ತಿ ಇದೆ. ಯಾವ 100 ಶಕ್ತಿಗಳು ಬಂದರೂ ದುಷ್ಟಶಕ್ತಿಗಳು ಬಂದರೂ ಉಳಿತದೆ. ಯಾಕಂದ್ರೆ ಲಕ್ಷಾಂತರ ಬರುತ್ತೆ ಇರೋ ಯಾವುದಾದ್ರು ಇತಿಹಾಸ ಇರೋಂಥ ದೇಶ ಇದ್ದರೆ ನಮ್ಮ ಭಾರತ. ಹಾಗಾಗಿ ಜೊತೆಯಲ್ಲಿ ನಾವು ಸೈನ್ಸಲ್ಲಿ ಒಂದು ಸ್ವಲ್ಪ ದಿವಸ ಕಡಿಮೆ ಆಗ್ಬೋದು, ಒಂದು ದಿವಸ ಜಾಸ್ತಿ ಆಗ್ಬೋದು. ಇವತ್ತು ನಾವು ನನ್ನ ಪ್ರಕಾರ ಇನ್ನೊಂದು 50 ವರ್ಷದಲ್ಲಿ ಪ್ರಪಂಚದಲ್ಲೇ ನಾವು ಉನ್ನತ ವಿಜ್ಞಾನದಲ್ಲಿ ಮುಂದುವರಿತೀವಿ ಅಂತ ನಮ್ಮ ಮಕ್ಕಳು ನೋಡಿದ್ರೆ ಖುಷಿಪಟ್ಟರು. ಯಾಕಂದರೆ ಅವರೇ ಈಗ ಎಕ್ಸಾಂಪಲ್ಲು LKG ಮಕ್ಕಳು ಅಷ್ಟು ಸ್ಪಿರಿಟ್ ಇದ್ದಾರೆ ಅಂದರೆ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಜೊತೆಯಲ್ಲಿ ಏನು ನಮ್ಮ ಚುಮ್ಮಲ್ ನಿರ್ದೇಶಕರೆಲ್ಲ ಬಂದು ನಮ್ಮ ಶಾಲೆಗೆ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಮಾತಿಗೆ. ಹಾಗಾಗಿ ಖುಷಿ ಆಗುತ್ತೆ. ತಾಲೂಕಿನ ಚಿಕ್ಕದಾಸರಹಳ್ಳಿ ಹಳ್ಳಿಯ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸೈನ್ಸ್ ಎಕ್ಸ್ಪೋ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ಶಿವೋತ್ಸವ ಕಾರ್ಯಕ್ರಮದ ಜೊತೆ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ ಚೀಮೂಲ್ ಚುನಾವಣೆಯಲ್ಲಿ ಜಯಶೀಲರಾದ ನಿರ್ದೇಶಕರನ್ನು ಆಡಳಿತ ಮಂಡಳಿ ಸನ್ಮಾನಿಸಿ ಗೌರವಿಸಲಾಯಿತು. ಬಂಕ್ ಮುನಿಯಪ್ಪ, ಉಜಗೂರು ರಾಮಣ್ಣ, ಕೃಷ್ಣಾರೆಡ್ಡಿ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ ನೋಡಿ ಖುಷಿ ಹಂಚಿಕೊಂಡು ಮಾತನಾಡಿದರು. ಇವತ್ತು ಲಕ್ಷ್ಮೀ ನಿಕೇತನ ಸ್ಕೂಲಿಂದ ಏನು ಸೈನ್ಸ್ ಎಕ್ಸ್ಪೋ ಒಂದು ಕಾರ್ಯಕ್ರಮ ಭಾಳ ಖಂಡಿತವಾಗಿ ಭಾಳ ಚೆನ್ನಾಗಿತ್ತು. ಕಾರಣ ಏನಂದರೆ ಮಕ್ಕಳು ವಿಧವಾದ ಸೈನ್ಸ್ ಬಗ್ಗೆ ಅವರವರ ಒಂದು ಪ್ರಾಕ್ಟಿಕಲ್ ಇದನ್ನು ತಯಾರು ಮಾಡಿ ಅದನ್ನು ಒಂದು ಪಾಪ 2-3 ದಿವಸಗಳ ಕಾಲ ತಂದೆ ಅಣ್ಣ ತಮ್ಮಂದ್ರ ಹತ್ರ ರೆಡಿ ಮಾಡಿಸ್ಕೊಂಬಂದು ಇಲ್ಲಿ ಇವತ್ತು ಪ್ರದರ್ಶನಕ್ಕಿಟ್ಟು ಸೈನ್ಸ್ ಇವತ್ತು ಯಾವ ರೀತಿ ಮುಂದುವರೆದಿದೆ, ಮುಂದೆ ಯಾವ ರೀತಿ ಇನ್ನೂ ಮುಂದುವರಿತದ, ಇವತ್ತಿನ ಸೈನ್ಸ್ ಬಗ್ಗೆ ಮಕ್ಕಳು ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ಭಾಷೆ, ಅವ್ರದ್ದೇ ಆದ ಒಂದು ತೊದಲು ನುಡಿಯಲ್ಲಿ ಹೇಳಿದಾಗ ನಮಗಂತೂ ಭಾಳ ಸಂತೋಷ ಆಯಿತು. ಇವತ್ತು ಮಕ್ಕಳನ್ನ ಹಳ್ಳಿ ಮಟ್ಟದಲ್ಲಿ ಈ ಸ್ಕೂಲಲ್ಲಿ ಪಾಪ ಆ ಮೇಷ್ಟ್ರುಗಳು ಅವರು ಅದೆಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಅಂತಂದರೆ ಆ ಮೇಷ್ಟ್ರುಗಳು ಹೇಳ್ಕೊಟ್ಟಿರ್ತಕ್ಕಂಥದನ್ನು ಮತ್ತು ಆ ಮಕ್ಕಳ ಒಂದು ಆ ವಿದ್ಯೆ ಬಗ್ಗೆ ನೋಡಿದಾಗ ನನಗಂತೂ ಭಾಳಷ್ಟು ಸಂತೋಷ ಆಯಿತು. ಇದೇ ರೀತಿ ಹಳ್ಳಿಗಳಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳಾಗೋದ್ರಿಂದ ಮಕ್ಕಳು ಭಾಳಷ್ಟು ಬುದ್ಧಿವಂತರಾಗ್ತಾರೆ ಅನ್ನೋದು ನನ್ನ ಯೋಚನೆ. ಸರ್, ಇದು ಬೇರೆ ಸ್ಕೂಲ್ಗಳಿಗೂ ಇಲ್ಲಿ ನೇಚರಲ್ಲಿ ಇರೋಂಥ ಇದಕ್ಕೂ ವ್ಯತ್ಯಾಸ ಏನು ಸರ್? ಭಾಳ ವ್ಯತ್ಯಾಸ. ಅದರ ವ್ಯತ್ಯಾಸನ ಕೇಳಿದ್ರೆ ನೀನು ಸಿಟಿಗಳಲ್ಲಿ ಇಂಥದ್ದು 1000 ಮಾಡೋದು ಒಂದೇ, ಹಳ್ಳಿಗಳಲ್ಲಿ 1 ಮಾಡೋದು ಒಂದೇ. ಕಾರಣ ಅಂದರೆ ಹಳ್ಳಿ ಮಕ್ಕಳು ಪಾಪ ಒಂದು ನಿಮಿಷನೂ ಬಿಡುವಿಲ್ದಂಥ ತಂದೆ ತಾಯಿಗಳ ಮಧ್ಯೆ ಬೆಳೆದಿರ್ತಕ್ಕಂಥ ಮಕ್ಕಳನ್ನ ಈ ಥರ ಒಂದು ಸೈನ್ಸ್ ಒಂದು ಕಾರ್ಯಕ್ರಮ ಮಾಡಿ ಆ ತಂದೆ ತಾಯಿಗಳು ಎಷ್ಟೇ ಕೆಲಸಗಳಿದ್ರೂ ಸಹ ಇವತ್ತು ಬಂದು ನಮ್ಮ ಮಕ್ಕಳು ಯಾವ ರೀತಿ ಮಾಡವೆ, ನಮ್ಮ ಮಕ್ಕಳು ಏನು ಮಾತಾಡ್ತಾವ, ನಮ್ಮ ಮಕ್ಕಳು ಎಷ್ಟು ಮಾತ್ರ ವಿದ್ಯೆ ಕಲ್ತವ್ರೆ ಅನ್ನೋದನ್ನು ಬಂದು ನೋಡಿದಾಗ ಆ ತಂದೆ ತಾಯಿಗೆ ಆಗ್ತಕ್ಕಂಥ ಸಂತೋಷ ಮಿತಿ ಮೀರ್ತದೆ. ಯಾಕಂದರೆ ಎಲ್ಲೋ ಬೆಂಗಳೂರಲ್ಲಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಹಳ್ಳಿಗಳಲ್ಲಿ ಮಾಡೋದ್ರ ಬಗ್ಗೆ ನಮಗೇನೆ ಭಾಳ ಸಂತೋಷ ಆಯಿತು. ಖಂಡಿತ ಇಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಬೇಕಾದಷ್ಟು ಇಂಥ ಕಾರ್ಯಕ್ರಮಗಳು ನಡೀಲಿ. ಈ ಶಾಲೆ ಹಳ್ಳಿ ಮಟ್ಟದಲ್ಲೆಲ್ಲ, ಸಿಟಿ ಮಟ್ಟದಲ್ಲೆಲ್ಲ, ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಸರ್, ಈ ಶಾಲೆಯಲ್ಲಿ ಈಗ ನೀವು ವಿದ್ಯಾರ್ಥಿಗಳು ಏನು ಸೈನ್ಸ್ ಎಕ್ಸ್ಪೋ ನೋಡ್ಸಿದ್ರ, ನಿಮ್ಗೆ ಗೊತ್ತಿಲ್ದಿರೋ ವಿಚಾರಗಳೇನಾದರೂ ತಿಳ್ಕೊಂಡ್ರ? ಅಲ್ಲ, ಖಂಡಿತ ಎಲ್ಲ ಗೊತ್ತಿಲ್ಲದ ವಿಚಾರಗಳೇ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದ ಇವನೇನು ನೋಡಿಲ್ಲ. ಇವತ್ತು ಎಲ್ಲ ವಿಷಯಗಳು ಬಂದಾಗ
ಪ್ರತಿಯೊಂದು ವಿಷಯನೂ ಹೊಸದಿದೆ. ಹೊಸದು ಒಂದಕ್ಕಿಂತ ಒಂದು ಹೊಸ ವಿಷಯಗಳೇ ಹೊರತು ಹಳೆ ವಿಷಯಗಳೇ ಇಲ್ಲ. ಮುಂದೆ ಆಗೋದು, ಈಗ ಆಗಿರೋದು, ಈಗ ಆಗ್ತಾ ಇರೋದು, ಅದ್ರ ಬಗ್ಗೆ ಮಕ್ಕಳ ಹತ್ರ ನಮ್ಮ ಮೇಷ್ಟ್ರುಗಳು ಭಾಳ ಚೆನ್ನಾಗಿ ಮಾಡಿಸಿದ್ರು. ಇದು ನಮ್ಮ ಅನುಭವ. ಓಕೆ ಸರ್. ಸೈನ್ಸ್ ಎಕ್ಸ್ಪೋ ನಿಜವಾಗಿ ಇದು ಹಳ್ಳಿಗಾಡಲ್ಲಿ ಏನು ಈ ಥರ ಒಂದು ಲಕ್ಷ್ಮೀ ವಿದ್ಯಾಶಾಲೆಯಿಂದ ಇವತ್ತೇನು ನಮ್ಮ ಉಪಾಧ್ಯಾಯರುಗಳು ವಿದ್ಯಾರ್ಥಿನಿಯರು ಏನಿವತ್ತು ಆ ಮಕ್ಕಳನ್ನ ಮೊದಲನೇ ಶಾಲೆ LKG UKG ಮಕ್ಕಳಿಗೆ ಸೈನ್ಸನ್ನು ಯಾವ ಥರ ಏನು ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ ಅದು ನೋಡ್ತಾ ಇದ್ರೆ ನಾವು ಇದನ್ನ ಕಲಿಯೋದು ಜಾಸ್ತಿ ಇದೆ ಅಂತ ನಮಗೆ ಕಾಣಿಸ್ತದೆ. ಇನ್ನು ಮುಂದೆ ಈ ಶಾಲೆ ಹೆಚ್ಚಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಆಶಿಸುತ್ತಾ ಏನು ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ದೇವರಾಜ್ ಅವರಿಗೆ ಈ ಅಭಿನಂದನೆಗಳು ಹೇಳ್ತಾ, ಯಾಕಂದರೆ ಇವತ್ತು ನಮಗೆ ಆ ಮಕ್ಕಳು ನೋಡಿದಾಗ ಒಂದು ಹಳ್ಳಿಯಲ್ಲಿ ಒಂದು ರೈತರ ಮಕ್ಕಳು ಇವತ್ತು ಈ ಸೈನ್ಸ್ ಬಗ್ಗೆ ಅಷ್ಟು ತಿಳುವಳಿಕೆಯಾಗಿ ಇವರು ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಅಂದರೆ ನಿಜವಾಗಿ ಇದನ್ನು ಅವ್ರನ್ನ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಇವತ್ತು ಅದಕ್ಕೆ ನಾವು ಅಭಿನಂದನೆ ಹೇಳ್ತಾ ಈ ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. 2012ರಿಂದ 2025 ತನಕ ಕಲಿತಂತಹ ಹಳೆಯ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಗೆ ಪುನಃ ಬಂದು ತಮ್ಮ ಶಿಕ್ಷಣದ ಅನುಭವಗಳನ್ನು ಹಂಚಿಕೊಂಡರು. Chikbalapura Government College. Myself is Anusha. I am studying in Government First College in Chikbalapur. ಇದೇ ಸಂದರ್ಭದಲ್ಲಿ ಅವರಿಗೆ ಪಾಠ ಮಾಡಿದಂತಹ ಗುರುಗಳಿಗೆ ಸಹ ಅಭಿನಂದನೆಗಳನ್ನು ಸಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚಿಮೂಲ್ ನಿರ್ದೇಶಕರಾದ ಉಜ್ಗೂರ್ ರಾಮಣ್ಣ, ಬಂಕ್ಮುನಿಯಪ್ಪ, ಕೃಷ್ಣಾರೆಡ್ಡಿ, ವಿಜ್ಞಾನ ಉಪನ್ಯಾಸಕ ವಿಷ್ಣು, ಶಾಲೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡಿದ್ದರು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಮೈಕ್ ಬಿಡು, ಅದನ್ನ ನೋಡ್ಕೊಂಡು ಹೇಳು. ನೋಡ್ಕೊಂಡು ಏನೇನು ಆಗ್ತಾ ಇದೆ ನೋಡ್ಕೊಂಡು. ಅಲ್ಲೇ Last question, I said no. ಯಾವ ಸ್ಕೂಲಲ್ಲಿ ಓದಿದೆ ಅಂತ, because I know that which school I studied, proudly can say that Sri Lakshmi Vidyaniketana high school, because ನೆಕ್ಸ್ಟ್ ನಿಲ್ಲಿಸಿ ಮೇಡಮ್. because Next I know that very well that I learned very much that from this course. In RR Institute of Technology, Bangalore. Thank you everyone. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನಲ್ಲಿ ಸೈನ್ಸ್ ಎಕ್ಸ್ಪೋ ಅನ್ನು ಆರ್ಗನೈಸ್ ಮಾಡಿರ್ತಾರೆ. ಹಳೆಯ ವಿದ್ಯಾರ್ಥಿಗಳು 2016ರಿಂದ 25 ತನಕ ಓದಿದಂತಹ ವಿದ್ಯಾರ್ಥಿಗಳ ರಿಯೂನಿಯನ್ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿರ್ತಾರೆ.
ಈ ನಿಟ್ಟಿನಲ್ಲಿ ಮಕ್ಕಳೇ ತಯಾರಿಸಿದಂತಹ ಏನು ಸೈನ್ಸ್ ವಿಜ್ಞಾನದ ಒಂದು ಕುರುಹುಗಳು, ನಾವು ರಾಕೆಟ್ ಆಗಿರ್ಬೋದು, ಇನ್ನ ನೂರಾರು ಟೈಪ್ಗಳು ಮಾಡಿರ್ತಾರೆ. ಇದ್ರ ಬಗ್ಗೆ ಇಲ್ಲಿನ ಉಪನ್ಯಾಸಕರಾದಂತಹ ವಿನಯ್ ವಿಷ್ಣು ಸರ್ ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಯಾವ ತರ ಮಾಡಿದ್ದಾರೆ ಇಲ್ಲೆಲ್ಲ ಮಕ್ಕಳು? ನಮಸ್ಕಾರ. ಏನು ಮಕ್ಕಳಲ್ಲಿ ಹೊಸ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸಲು ಅವನೇನು ಮಾಡಿದ್ದಾರೆ ಅಂತಂದರೆ, ಅವರ ಸುತ್ತಮುತ್ತಲು ಸಿಗ್ತಕ್ಕಂಥವು ಕೆಲವು ವಸ್ತುಗಳು ಏನೇನಿದೆ, ಥಿಂಗ್ಸ್ ಏನು ವೇಸ್ಟ್ ಥಿಂಗ್ಸ್ನೆಲ್ಲ ಉಪಯೋಗಿಸ್ಕೊಂಡು ಅವರೇ ಮಾಡಿರ್ತಕ್ಕಂಥ ಮಾಡಲ್ಸ್ ಇದೆ. ಯಾವ ರೀತಿ ಅಂತಂದರೆ, ಈ ನಮ್ಮ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆ ನಾವು ಯಾವ ರೀತಿ ನಾವು ಕೂಡ ಒಂದು ದೇಶದಲ್ಲೇ ಅಥವಾ ಬೇರೆ ದೇಶಕ್ಕೆ ಕಾಂಪಿಟೇಷನ್ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಮುಂದುವರಿಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಸ್ಯಾಟಲೈಟ್ ಆಗಿರ್ಬೋದು, ಇಲ್ಲಾಂದರೆ ಉಪಗ್ರಹ ಆಗಿರ್ಬೋದು, ಇಲ್ಲ ಅಂತಂದರೆ ಈ ಪೊಲ್ಯೂಷನ್ ಆಗ್ತಾ ಇದೆಯಲ್ವಾ, ಈ ಪೊಲ್ಯೂಷನ್ ಯಾವ ರೀತಿ ತಡೆಗಟ್ಟೋದಾಗಿರ್ಬೋದು, ಇಲ್ಲ ಅಂತಂದರೆ ಸೂರ್ಯನಿಂದ ಯಾವ ರೀತಿ ಸಸ್ಯಗಳು ಆಹಾರವನ್ನು ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದಾಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿ ವಿಧವಾಗಿರ್ತಕ್ಕಂಥ ಒಂದು ಮಾಡಲ್ಸನ್ನು ಮಾಡಿದ್ದಾರೆ. ಈ ಒಂದು ಮಕ್ಕಳಿಗೆ ಯಾವ ರೀತಿ ಅಂತಂದರೆ ಮುಂದಿನ ಒಂದು ಜೀವನ ಯಾವ ರೀತಿ ಇದೆ ಅಂತಕ್ಕಂಥದ್ದು ಈ ಮಾಡಲ್ಸಿಂದನೇ ಅವರಿಗೆ ಅರಿವಾಗ್ತದೆ ಸರ್. ಓಕೆ, ಇದಿಷ್ಟು ನಾವು ಎಲ್ಲ ಈ ಒಂದು ಮಾಡಿರುವಂತ ಸೈನ್ಸ್ ಎಕ್ಸ್ಪೋ ಒಂದು ಆವಿಷ್ಕಾರಗಳನ್ನು ನಾವೇ ತೋರಿಸ್ಕೊಡ್ತೀವಿ ನೋಡಿ. ಇದು ಒಂದು ನೇಚರು ಅಂದ್ರೆ ಪ್ರಕೃತಿಯಲ್ಲಿ ಮನೆಯನ್ನು ಕಟ್ಟಿ ಇಲ್ಲೇ ಒಂದು ಸಂಪ್ರೀತಿ ಒಂದು ಮಾಡಿರ್ತಾರೆ. ಇದು ಏನ್ ಸರ್ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪೊಲ್ಯೂಷನ್. ಇವಾಗ ಪೊಲ್ಯೂಷನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ವಾಯು ಮಾಲಿನ್ಯ. ಏನೋ ವಾಹನಗಳಿಂದ ಬಿಡ್ತಕ್ಕಂತ ಹೊಗೆ ಆಗಿರ್ಬೋದು, ಇಲ್ಲಾಂದ್ರೆ ಇಂಡಸ್ಟ್ರಿಯಲ್ ಇದನ್ನ ಬಿಡ್ತಕ್ಕಂತ ಹೊಗೆ ಆಗಿರ್ಬೋದು, ಇವೆಲ್ಲ ಕೂಡ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನ ಹಾಳು ಮಾಡ್ತಾ ಇದೆ. ಜೀವನ ಶೈಲಿ ಇದು ಏನಂತಂದ್ರೆ ಏನಪ್ಪಾ ಇದು ಒಂದು ನಾವು ಏನು ಇವಾಗ ಅತ್ಯಂತ ಪ್ಯೂರಿಫೈಡ್ ವಾಟರ್ ಯಾವುದು ಅಂತಂದ್ರೆ ಮಳೆ ನೀರು. ಆ ಮಳೆ ನೀರಿನಿಂದ ಮತ್ತೆ ಹೇಗೆ ನಾವು ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ಮನೆ ಮೇಲೆ ಬೀಳುತ್ತೆ. ಮನೆ ಮೇಲೆ ಬಂದಿರತಕ್ಕಂಥ ಸಂಪಿಗೆ ಹೇಗೇನ್ ಸಂಪಿಂದ ರೀಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇಂದ ಮಾಡಲ್ ಇದು ಡ್ರಿಪ್ ಇರಿಗೇಷನ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ನೀರನ್ನ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಬಿಫೋರ್ ಟೆಕ್ನಾಲಜಿ ಒಂದು 15-20 ವರ್ಷಗಳ ಹಿಂದೆ ನೀರನ್ನ ಬಯಲು ಮೇಲೆ ಕಟ್ತಾ ಇದ್ರು. ಇವಾಗ ಹನಿ ನೀರಾವರಿ ಪದ್ಧತಿ ಮತ್ತೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ತಂದಿದ್ದಾರೆ. ಅವಾಗ ನೀರನ್ನ ನಾವು ಉಳಿಸಬಹುದು ಅಂತ. ಇದು ಕೂಡ ಸೇಮ್ ಅಷ್ಟೇ, ಇದು ಸೇಮ್ ಮಳೆ ನೀರನ್ನ ಯಾವ ರೀತಿ ನಾವು ಉಪಯೋಗಿಸ್ಬೋದು ಅನ್ನೋ ಇದು ಲೈಟ್ ಹೌಸ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಲೈಟ್ ಹೌಸ್ ಸಮುದ್ರ ತೀರಗಳಲ್ಲೆಲ್ಲ ಕೂಡ ಲೈಟ್ ಹೌಸ್ ನ ನಿಲ್ಸಿರ್ತಾರೆ. ಇದು ಸಿಂಪಲ್ ಸರ್ಕ್ಯೂಟ್ ಅಂತ. ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನೇನು ಯಾವ ರೀತಿ ವರ್ಕ್ ಮಾಡುತ್ತೆ, ಏನೋ ಸ್ವಿಚ್ ಹಾಕಿದ್ರೆ ಮಾತ್ರನೇ ಅದು ಲೈಟ್ ಬರುತ್ತೆ. ಅದಕ್ಕೆ ಏನು ಬೇಕಾಗಿರುತ್ತೆ, ಕಾಮನ್ ಆಗಿ ಒಂದು ಎನರ್ಜಿ ಅಂತಕ್ಕಂಥದ್ದು ಬೇಕಾಗುತ್ತೆ. ಎನರ್ಜಿ ಅಂತಂದ್ರೆ ಅದು ಲೈಟ್ ಸೋರ್ಸ್, ಬ್ಯಾಟ್ರಿಯಲ್ಲಿ ಇರುತ್ತೆ. ಅದೆಲ್ಲ ಕೂಡ ಮಕ್ಕಳ ಅಂದ್ರೆ ವಿಧವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲೆಲ್ಲಿ ವಾಸಿಸುತ್ತವೆ, ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಕೂಡ ವಾಸಿಸ್ತಕ್ಕಂಥದ್ದು ಒಂದು ಝೂ ಅಲ್ಲಿ ನಾವು ತೋರಿಸಬಹುದು ಅಂತಕ್ಕಂಥದ್ದು ತೋರಿಸಿದ್ದಾರೆ. ಇದು ಕಿಡ್ನಿ ನಾವು ವರ್ಕಿಂಗ್ ಸಿಸ್ಟಮ್ ಅಂದ್ರೆ ಯಾವ ರೀತಿ ನಮ್ಮ ಕಿಡ್ನಿ ಪ್ಯೂರಿಫೈರ್ ಮಾಡುತ್ತೆ ಅಂದ್ರೆ ಬ್ಲಡ್ ಪ್ಯೂರಿಫೈ ಮಾಡಿ ವೇಸ್ಟ್ ಸಬ್ಸ್ಟೆನ್ಸ್ ನ ಯೂರಿನ್ ಮುಖಾಂತರ ಈ ರೀತಿ ಆಚೆ ಕಡೆಗೆ ಕಳಿಸ್ಕೊಡುತ್ತೆ ಅಂತಕ್ಕಂಥದ್ದು. ಇದೆಲ್ಲ ಮಕ್ಕಳೇ ಮಾಡಿರೋದು. ಇದೆಲ್ಲ ಕೂಡ ಮಾಡಿದ್ದಾರೆ. ಇವೆಲ್ಲ ಕೂಡ 6th 7th 8th 9th ಆ ಒಂದು ಏಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇದನ್ನು ಮಾಡಿರ್ತಕ್ಕಂಥದ್ದು. ಇದು ವಿಂಡ್ ಮಿಲ್ ಅಂತಂದ್ರೆ ಗಾಳಿಯನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ವಿದ್ಯುತ್ ಶಕ್ತಿಯನ್ನ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಒಂದು ಈ ರೀತಿ ರೊಟೇಟ್ ಆಗುತ್ತೆ. ಜೋರಾಗಿ ಯಾವಾಗ ನಮ್ಮ ಟರ್ಬೈನ್ಸ್ ರೊಟೇಟ್ ಆಗುತ್ತೋ ಸ್ಪೀಡ್ ಆಗಿ ಹೀಟ್ ಜನರೇಟ್ ಆಗಿ ಒಂದಷ್ಟು ನಾವು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಕ್ಕಂಥದ್ದು. ಇದು ಪ್ಯೂರಿಫೈಯರ್ ಅಂತಂದ್ರೆ ಕಾಮನ್ ಆಗಿ ನಾವು ಯಾವುದೇ ತರಹದ ಲಿಕ್ವಿಡ್ ಹಾಕ್ತೀರಾ, ಇದು ನಮಗೆ ಸಿಗ್ತಕ್ಕಂಥ ನೇಚರಲ್ಲಿ ಸಿಗ್ತಕ್ಕಂಥ ಒಂದು ಕೆಲವು ವಸ್ತುಗಳಿಂದ ಥಿಂಗ್ಸ್ ಇಂದ ನಾವು ಯಾವ ರೀತಿ ಪ್ಯೂರಿಫೈ ಮಾಡ್ಬೋದು ಅಂತಕ್ಕಂಥದ್ದು. ಸಾಕು ಬಿಡಿ ಸರ್. I wear khaki uniform. I work in police station. Thank you. My name is Anu.